ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಜ್ ರೆಸಿಪೀಸ್ ಬೈ ಚೇತನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗಿನ ಒಂದು ಹಳೆಯ ಕಾಲದ ತಿಂಡಿಯನ್ನು ಮಾಡುವ. ಇದನ್ನು ಸಂಜೆಯ ತಿಂಡಿ ಹಾಗೆ ರಾತ್ರಿಯ ಊಟದ ಆಲ್ಟರ್ನೇಟಿವ್ ಆಗಿ ಕೂಡ ಸೇವಿಸಬಹುದು. ನಾನಿಲ್ಲಿ 4 ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಳೆದುಬಿಟ್ಟು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 3 ಈರುಳ್ಳಿ, 6ರಿಂದ 7 ಒಣಮೆಣಸಿನಕಾಯಿ, 100 ಗ್ರಾಮು ಬೆಲ್ಲ, 3 ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಈರುಳ್ಳಿ, ಒಣಮೆಣಸಿನಕಾಯಿ ಹಾಗೆ ಹುಣಸೆಹಣ್ಣನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ನಂತರ ಅದಕ್ಕೆ ಕೊತ್ತಂಬರಿ ಬೀಜ, ಉಪ್ಪು ಹಾಗೆ ಬೆಲ್ಲವನ್ನು ಹಾಕಿ ನುಣ್ಣಗಿನ ಹಿಟ್ಟು ಬರುವ ಹಾಗೆ ರುಬ್ಬಿಕೊಳ್ಬೇಕು. ಬೇಕಾದರೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಕಾವಲಿಗೆ ಎಣ್ಣೆ ಹಾಕಿ 1 ಸೌಟ್ನಷ್ಟು ಹಿಟ್ಟನ್ನು ತಗೊಂಡು ಹಾಕಬೇಕು. ನಂತರ ಸ್ವಲ್ಪ ಸ್ಪ್ರೆಡ್ ಮಾಡಿ ಬಾಳೆ ಎಲೆಯನ್ನು ಹಿಟ್ಟಿನ ಮೇಲೆ ಇಟ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಬಾಳೆ ಎಲೆ ಹಿಟ್ಟನ್ನು ಫುಲ್ಲಾಗಿ ಕವರ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ 4ರಿಂದ 5 ನಿಮಿಷಗಳ ಕಾಲ ಇದೇ ರೀತಿ ಬೆಂದರೆ ಸಾಕು. ಆಮೇಲೆ ಬಾಳೆ ಎಲೆಯನ್ನು ತೆಗೆಯಿರಿ. ಇದು ಸುಲಭಕ್ಕೆ ಎದ್ದು ಬರ್ತದೆ. ಆಮೇಲೆ ಈ ರೊಟ್ಟಿಯನ್ನು ಫ್ಲಿಪ್ ಮಾಡಬೇಕು. ಇನ್ನೊಂದು ಸೈಡಲ್ಲಿ 2ರಿಂದ 3 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಪುನಃ ಬೇಯಿಸಬೇಕಾಗ್ತದೆ. ಇವಾಗ ಎಣ್ಣೆ ಅಥವಾ ತುಪ್ಪ ಹಾಕುವ ಅಗತ್ಯತೆ ಇರುವುದಿಲ್ಲ. ಬಾಳೆ ಎಲೆ ಬಳಕೆ ಮಾಡಿರೋ ಕಾರಣ ಇದರ ರುಚಿಯೂ ಚೆನ್ನಾಗಿರ್ತದೆ, ಪರಿಮಳವೂ ತುಂಬ ಚೆನ್ನಾಗಿರ್ತದೆ. ರುಚಿಕರವಾದ ಈ ಅಕ್ಕಿ ಖಾರ ರೊಟ್ಟಿಯನ್ನು ತುಪ್ಪದೊಂದಿಗೆ ಅಥವಾ ಬೆಣ್ಣೆಯೊಟ್ಟಿಗೆ ಸರ್ವ್ ಮಾಡಬಹುದು. ಇದು ಹಳೆ ಕಾಲದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು. ಬಾಯ್.